ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಕೃಷ್ಣನ ಅಣತಿಯಂತೆ ಉದ್ದವ ಆರ್ಯಕ ರಾಜನ ಹತ್ರಕ್ಕೆ ಹೋಗ್ಬಿಟ್ಟು, ಆರ್ಯಕ ಅಂದರೆ ಅವನಿಗೆ ಸೋದರ ಮಾವ ಆಗಬೇಕು, ಅವನಿಗೆ ಮತ್ತು ಕೃಷ್ಣನಿಗೆ ಇಬ್ಬರಿಗೂ ಕೂಡ ಅಲ್ಲಿ ಹೋಗ್ತಾನೆ. ಅಲ್ಲಿ ಆರ್ಯಕ ಮತ್ತು ಅವನ ಮಗ ಕರ್ಕೋಟನ ಮಗ ಮಣಿಮಾನ್ ಮತ್ತು ಅವನ ತಂಗಿಯರಾದ ಕಪಿಲೆ, ಪಿಂಗಳೆ ಇವರೆಲ್ಲರ ಆದರ ಶುಶ್ರೂಷೆಗೆ ಅವನು ಒಳಗಾಗ್ತಾನೆ. ಅವನಿಗೆ ಬಹಳ ಸಂತೋಷ ಇರುತ್ತೆ. ಸಂತೋಷದಿಂದಲೇ ಅವನು ಒಂದು ದಿನ ಅಲ್ಲಿ ಮಲ್ಕೊಂಡಿರ್ತಾನೆ. ರಾತ್ರಿ ಅವನಿಗೆ ಸುಖವಾದ ಸವಿಯಾದ ಕನಸುಗಳು ಬರ್ತಾ ಇರುತ್ತೆ. ಕೃಷ್ಣ ಮತ್ತು ಮಣಿಮಾನ್ ಅದಲು ಬದಲಾದಂಗೆ ಅನಿಸುತ್ತೆ ಅವನಿಗೆ. ಅವಳಿ ಜವಳಿ ಹೆಣ್ಮಕ್ಕಳ ಬಹುಸೆ ಕಣ್ಣುಗಳು ದೂರದಲ್ಲಿ ನಕ್ಷತ್ರಗಳ ಹಾಗೆ ಹೊಳಿತಾ ಇದೆ ಅಂತ ಅವನಿಗೆ ಭಾಸ ಆಗುತ್ತೆ. ಕನಸು ಬದಲಾದಂಗೆ ಅನಿಸುತ್ತೆ. ಮೈಯಲ್ಲೆಲ್ಲ ಏನೋ ಕಚಗುಳಿ ಇಟ್ಟಂಗೆ ಆಗುತ್ತೆ. ಅಪರಿಚಿತವಾದ ಒಂದು ವಿಲಕ್ಷಣ ಅನುಭವ ಅವನಿಗೆ ಆಗುತ್ತೆ. ಯಾವುದೋ ಒಂದು ಮೃದುವಾದ ತೋಳು ತನ್ನ ಮೈಗೆ ತಗುಲಿದೆ ಅನಿಸುತ್ತೆ. ಸ್ವಲ್ಪವಾಗಿ ಅವನಿಗೆ ನಿಜ ಸ್ಥಿತಿಯ ಅರಿವಾಗುತ್ತೆ. ತಾನು ಕನಸು ಕಾಣ್ತಾ ಇಲ್ಲ, ತಾನು ಬಲಮಗ್ಗಲಿಗೆ ತಿರುಗಿದ್ದಾನೆ. ಎಡಗಡೆಯಿಂದ ಯಾವುದೋ ಒಂದು ಮೃದುವಾದ ತೋಳು ತನ್ನ ಮೇಲೆ ಬಿದ್ದಿದೆ ಅನಿಸುತ್ತೆ. ಆಗ ಅವನಿಗೆ ಗಾಬರಿ ಆಗುತ್ತೆ. ಅಂದರೆ ನಾಗಕನ್ಯೆಯರಲ್ಲಿ ಯಾರೋ ಒಬ್ಬರು, ಪಿಂಗಳೆನೋ ಕಪಿಲೆನೋ ಗೊತ್ತಿಲ್ಲ, ಯಾರೋ ಒಬ್ಬರು ನನ್ನ ಪಕ್ಕ ಮಲಗಿದ್ದಾರೆ. ಅಯ್ಯೋ ದೇವರೇ, ಇದೇನಾಯಿತು ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ. ಮೈಯೆಲ್ಲ ಅವನಿಗೆ ನಡುಗಲಿಕ್ಕೆ ಶುರುವಾಗುತ್ತೆ. ತನ್ನ ತಾಯಿ, ತಂಗಿಯರು ಮತ್ತು ಪುಟ್ಟ ಸುಭದ್ರೆಯ ವಿನ ಬೇರೆ ಹೆಂಗಸರ ಸ್ಪರ್ಶವನ್ನು ಅವನು ಕಾಣದವನು. ಕೆಲವು ವರ್ಷಗಳ ಕೆಳಗಡೆ ಅವನಿಗೆ ಶೈಬ್ಯೆಯ ಹುಚ್ಚು ಹಿಡಿದಿರುತ್ತೆ. ಆ ಕರ್ವೀರಪುರದ ರಾಜಕುಮಾರಿಯನ್ನು ಮದುವೆ ಆಗೋ ಕನಸು ಕೂಡ ಕಂಡಿರ್ತಾನೆ. ಎಲ್ಲಕ್ಕೂ ಮಿಗಿಲಾಗಿ ತಾನು ಪ್ರೀತಿಸಿದ ಕೃಷ್ಣನನ್ನು ಅವಳು ಪ್ರೀತಿಸಿದಾಳೆ ಅಂತ ಗೊತ್ತಾದಾಗ ತನ್ನ ಗೆಳೆಯನಲ್ಲಿ ತನಗೆ ಇದ್ದ ಒಂದೇ ಮನಸ್ಸಿನ ಭಕ್ತಿ ಅವನನ್ನು ಕಾಪಾಡುತ್ತೆ. ಅವಳನ್ನು ಕೈ ಬಿಡ್ತಾನೆ. ಶೈಬ್ಯೆಯನ್ನು ದೂರದಿಂದಲೇ ಪೂಜಿಸಬೇಕಾದ ದೇವತೆ ಅಂತ ಭಾವಿಸ್ಕೊಳ್ತಾನೆ. ಹೀಗೆ ತನ್ನ ಅನುರಾಗವನ್ನು ಪರಾಕಾಷ್ಠೆಗೆ ಮುಟ್ಟಿಸಿದ ಮೇಲೆ ಅವನಿಗೆ ಹೆಂಗಸರ ವಿಷಯದಲ್ಲಿ ನಿರಾಸಕ್ತಿ ಇರುತ್ತೆ. ಹೆಂಗಸರು ಅಂದರೆ ಎಲ್ಲರೂ ದೇವತೆಗಳು, ಅವರನ್ನು ದೂರದಿಂದ ಪೂಜೆ ಮಾಡಬೇಕು ಅಂಥೇಳಿ ಅವನು ಅಂದ್ಕೊಳ್ತಾನೆ. ಆದರೆ ಈಗ ಅವನಿಗೆ ಒಂದು ಪರೀಕ್ಷೆ ಒದಗಿರುತ್ತೆ. ಕೃಷ್ಣ ದೂರದಲ್ಲೆಲ್ಲೋ ಇರ್ತಾನೆ. ಆರ್ಯಕನ ಕುಟುಂಬದವರು ನೀಡಿದ ಸ್ವಾಗತಕ್ಕೆ, ಅವರು ಕೊಟ್ಟ ಆದರಕ್ಕೆ ಇವರ ಮನಸ್ಸು ಮೆತ್ತಗಾಗಿರುತ್ತೆ. ಈ ಅವಳಿ ಜವಳಿ ಹೆಣ್ಣುಮಕ್ಕಳು ಬಿಚ್ಚು ಮನಸ್ಸಿನಿಂದ ಅವನಿಗೆ ಶುಶ್ರೂಷೆ ಮಾಡಿರ್ತಾರೆ. ಹಾಗಾಗಿ ಇವನು ಒಬ್ಬ ಹೆಂಗಸನ ದೇವಿ ಅಂಥೇಳಿ ಕೂಡಿಸಿದ್ದ ಆ ಪೀಠ ಒಡೆದು ಹೋಗಿರುತ್ತೆ. ಅದರಲ್ಲಿ ಒಬ್ಬ ಹೆಣ್ಣುಮಗಳು ಯಾರೋ ಪ್ರಾಣ ಕೊಟ್ಟು ತನಗೆ ಮೈಯನ್ನು ನೀಡಿರ್ತಾಳೆ. ಸನ್ನಿವೇಶ ಅಸಹ್ಯವಾಗಿದೆ ಅಂತ ಅವನಿಗನ್ನಿಸುತ್ತೆ. ಸ್ತ್ರೀಲೋಕದ ಬಗ್ಗೆ ಅವನಿಗಿದ್ದ ಪೂಜ್ಯ ಬುದ್ಧಿ ಭ್ರಷ್ಟ ಆಗೋ ಅಪಾಯ ಬಂತು ಅಂತ ಅಂದ್ಕೊಳ್ತಾನೆ. ಕೃಷ್ಣ, ನೀನು ಎಲ್ಲಿದ್ದೀಯಾ? ಈ ವಿಷಮ ಸನ್ನಿವೇಶದಿಂದ ನನ್ನನ್ನು ಕಾಪಾಡ್ತೀಯಾ ಅಂತ ಮನಸ್ಸಿನಲ್ಲೇ ಕೇಳ್ಕೊಳ್ತಾನೆ. ನಾನು ಈ ನಾಗಕನ್ಯೆಯ ಸುರುಳಿಯಲ್ಲಿ ಸುತ್ಕೊಂಡ್ಬಿಟ್ಟಿದ್ದೀನಿ, ನನಗೆ ಸಹಾಯ ಮಾಡು ಅಂತ ಅಸಹಾಯಕನಾಗಿ ಹೇಳ್ಕೊಳ್ತಾನೆ. ಮತ್ತು ಒಂದು ಕ್ಷಣ ಅನಿಸುತ್ತೆ, ಇಲ್ಲ ಇದು ನಿಜ ಅಲ್ಲ ಅನಿಸುತ್ತೆ. ಬಹುಶಃ ಕನಸು ಕಾಣ್ತಾ ಇದ್ದೀನಿ ಅಂತ ಅನಿಸುತ್ತೆ. ನಾನು ಅರಸು ಮನೆತನದ, ಅಂದರೆ ತನ್ನ ಅಜ್ಜಿ ಮನೆತನದ ರಾಜಕುಮಾರಿ ಇಷ್ಟೊಂದು ನಾಚಿಕೆಗೆಡ್ತಾಳ? ಇಲ್ಲ, ಇದು ಕನಸಲ್ಲ, ನಿಜ ಅಂತ ತಕ್ಷಣ ಅವನಿಗನ್ಸುತ್ತೆ. ಇನ್ನು ಇದಕ್ಕೆ ವಶ ಆಗಬಾರ್ದು ಅಂತ ನಿರ್ಧರಿಸ್ಕೊಳ್ತಾನೆ. ಆ ಮೃದುವಾದ ಕೈ ತನ್ನ ಯಜಮಾನಿ ಕಡೆಗೆ ಅವನನ್ನು ಮುಖವನ್ನು ತಿರುಗಿಸೋಕ್ಕೆ ಪ್ರಯತ್ನ ಪಡುತ್ತವೆ. ಆದರೆ ಇವನು ತಿರುಗೋದಿಲ್ಲ. ಸುಮಾರು ಹೊತ್ತು ಹಾಗೆ ಕಾಲ ಕಳೆಯುತ್ತೆ. ಆ ಕನ್ಯೆಯ ಪ್ರಯತ್ನ ತಗ್ಗುತ್ತೆ. ಅವಳಿಗೆ ನಿರಾಶೆ ಆಗುತ್ತೆ. ಅವಳ ಕಣ್ಣಲ್ಲಿ ನೀರು ಬರುತ್ತೆ. ದಾರುಣವಾಗಿ ಅಳ್ತಾಳೆ. ಆಗ ಇವನ ಹೃದಯನೂ ಕರ್ಗಕ್ಕೆ ಶುರುವಾಗುತ್ತೆ. ಅವಳನ್ನು ತನ್ನ ತೋಳುಗಳಲ್ಲಿ ಹಿಡಿದು ಅಪ್ಕೊಳ್ಳೋಣ ಅನಿಸುತ್ತೆ. ಆದರೆ ಒಂದೇ ಕ್ಷಣ ನಂತರ, ದೇವರೇ ಬಲ ಕೊಡು, ಕೃಷ್ಣ ಬಲ ಕೊಡು ಅಂತ ಕೇಳ್ಕೊಳ್ತಾನೆ. ಆ ದೇವರು ಇವನಿಗೆ ಬಲವನ್ನು ಕೊಡ್ತಾನೆ. ಅಳ್ತಾ ಇದ್ದ ಆ ಹೆಣ್ಮಗಳು ಹೊರಟೋಗ್ತಾಳೆ. ಉದ್ದವ ಕಾಮದೇವನನ್ನು ಗೆದ್ದ. ಆದರೂ ಅವನಿಗೆ ಸಂತೋಷ ಇರೋದಿಲ್ಲ. ಸ್ವಲ್ಪ ಪ್ರಯತ್ನ ಪಟ್ಟು ನಿದ್ದೆ ಮಾಡ್ತಾನೆ. ಆಮೇಲೆ ಕನಸುಗಳು ಬೀಳುತ್ತವೆ. ಆಮೇಲೆ ಅವನಿಗೆ ಗೊತ್ತಾಗುತ್ತೆ, ಮತ್ತೆ ಅದೇ ಅನುಭವ. ಇದೇನಿದು ಈ ಥರ ಆಗ್ತಾಯಿದೆ, ಇದು ಕನಸಲ್ವಲ್ಲ ಅಂದ್ಕೊಳ್ತಾನೆ. ಆಗ ಅರ್ಥ ಆಗುತ್ತೆ, ಈಗ ಅವಳಿಗಳಲ್ಲಿ ಇನ್ನೊಬ್ಬಳು ಬಂದು ಅವನನ್ನು ಅಪ್ಕೊಂಡಿರ್ತಾಳೆ. ಅಯ್ಯೋ ದೇವರೇ, ನನ್ನ ಪರೀಕ್ಷೆಗೆ ಕೊನೆಯೇ ಇಲ್ವಾ ಅಂದ್ಕೊಳ್ತಾನೆ. ಮತ್ತೆ ಹಲ್ಲನ್ನು ಬಿಗಿ ಹಿಡಿತಾನೆ, ಮೈ ಸೆಟಿಸ್ತಾನೆ, ತನ್ನ ಅಂಗಾಂಗಗಳನ್ನೆಲ್ಲ ಬಲವಾಗಿ ನಿಗ್ರಹಿಸ್ಕೊಳ್ತಾನೆ. ತನ್ನ ಹಿರಿಯರ, ತನ್ನ ಕೃಷ್ಣನ ಸಹಾಯವನ್ನೆಲ್ಲ ಮನಸ್ಸಿನಲ್ಲಿ ಬೇಡ್ಕೊಳ್ತಾನೆ. ಮತ್ತು ಅದೇ ಥರ ನಡೆಯುತ್ತೆ. ಆ ಹೆಣ್ಣು ಕೂಡ ಕಣ್ಣೀರ್ಗೆರಿತಾಳೆ, ನಿರಾಶೆಯಿಂದ ಎದ್ದು ನಿಂತ್ಕೊಳ್ತಾಳೆ, ತನ್ನ ಗುಡಿಸಲಿನ ಕಡೆ ಹತ್ಕೊಂತ ಹೊರಟೋಗ್ತಾಳೆ. ಅವಳನ್ನು ಹಿಂದಕ್ಕೆ
ಕರೆಯೋಣವಾ ಅಂತ ಇವನಿಗೆ ಅರೆಮನಸ್ಸು. ಆದರೆ ಇವನ ಆರ್ಯ ಸಂಪ್ರದಾಯದ ನಿಷ್ಠೂರತೆ ಒಪ್ಪೋದಿಲ್ಲ. ಬೇಡ, ಪರಸ್ತ್ರೀ ಸಹವಾಸ ಬೇಡ, ನಾನು ಅಂತಹ ಪಾಪಕ್ಕೆ ಗುರಿಯಾಗೋದು ಬೇಡ ಅನಿಸುತ್ತೆ. ಕ್ಷಣದಲ್ಲೇ ಅನಿಸುತ್ತೆ ಅವನಿಗೆ, ಅಯ್ಯೋ ದೇವರೇ, ನಾನು ಯಾಕೆ ಇಲ್ಲಿಗೆ ಬಂದೆ? ಶೈಬ್ಯೆಯನ್ನು ಪರಿತ್ಯಜಿಸಿ ಆರ್ಯರ ಪವಿತ್ರ ಸಂಪ್ರದಾಯಕ್ಕೆ ತಕ್ಕಂತೆ ನಾನು ಶಪಥ ಮಾಡಿಕೊಂಡಿದ್ದೆ. ಆದರೆ ಏನಿದು ಇವತ್ತು ಈ ಥರ ಆಗ್ತಾ ಇದೆ ಅಂತ ಅಂದ್ಕೊಳ್ತಾನೆ. ಹಾಸಿಗೆಯಲ್ಲೇ ಹೊರಳಾಡ್ತಾನೆ. ಬೆಳಗ್ಗೆ ಬೇಗ ಎದ್ದೇಳ್ತಾನೆ. ಎದ್ದಾಗ ಆ ಪಾಪ ಆ ಹೆಣ್ಣು ಮಕ್ಕಳಿಗೆ ನಾನು ದುಃಖ ಕೊಟ್ಟನಲ್ಲ, ಜೊತೆಗೆ ತನಗೆ ಅಂತ ಇಷ್ಟೊಂದು ಆದರ ತೋರಿಸಿದ್ದ ಕುಟುಂಬದವರಿಗೆ ನಾನು ದುಃಖ ಕೊಟ್ಟನ ಅಂತ ಅನ್ನಿಸ್ತಿರುತ್ತೆ. ಮರುಕ್ಷಣವೇ ಇಲ್ಲ, ನಾನು ಈ ಪರೀಕ್ಷೆಯಲ್ಲಿ ಗೆದ್ದಿದ್ದೀನಿ, ನಾನೊಬ್ಬ ಆರ್ಯ ಅಂತ ಒಂದು ಸಂತೋಷವೂ ಇರುತ್ತೆ. ಸ್ನಾನ ಮಾಡ್ಕೊಂಡು ಬರ್ತಾನೆ. ನದಿಗೆ ಹೋಗಿ ಮಣಿಮಾನನ್ನು ನೋಡ್ತಾನೆ. ಅವನ ಕಣ್ಣಲ್ಲಿ ಏನೋ ತಪ್ಪು ನಡೆದಿದೆಯಾ ಅನ್ನೋಂತಹ ಬೇಸರ ಇವನಿಗೆ ಕಾಣಿಸುತ್ತೆ. ದೂರನೇ ಇರ್ತಾನೆ. ಇವನ ಜೊತೆ ಮಾತೇ ಆಡ್ತಾ ಇರೋದಿಲ್ಲ. ಇದನ್ನು ಉದ್ದವ ಗಮನಿಸ್ತಾನೆ. ತಾನು ಬಂದ ಮೇಲೆ ಎಂದೂ ಈ ಥರ ಇರಲಿಲ್ಲ, ಸ್ನೇಹವಾಗಿ ನಡ್ಕೊಂಡಿದ್ದ. ಈಗ ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ? ನಾನು ಅವನ ತಂಗಿಯರಲ್ಲಿ ಹೇಗೆ ವರ್ತಿಸಿದ್ದೀನಿ ಅಂತ ಅವನಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಇವನಿಗೆ ಸಿಟ್ಟು ಬಂದಿದೆ ಅಂತ ಅರ್ಥ ಆಗುತ್ತೆ. ಆಗ ಉದ್ದವನಿಗೆ ಅರ್ಥ ಆಗುತ್ತೆ, ನಾಗಲೋಕದ ಸಂಪ್ರದಾಯ ಆರ್ಯರ ಥರ ಅಲ್ಲ, ಬೇರೆ ಏನೋ ಇರಬೇಕು. ಅಂದರೆ ನಾಗತರುಣಿಯರು ತಮ್ಮ ಪತಿಗಳನ್ನು ಹೀಗೆ ಆರಿಸ್ಕೊಳ್ತಾರೋ ಏನೋ. ಆರ್ಯರಲ್ಲಿ ಇದು ಪಾಪ. ಯಮಲೋಕದಲ್ಲಿ ಇದ್ದಾಗ ಕೂಡ ಆಸಿಕ ಕೃಷ್ಣನಲ್ಲಿ ಅನುರಕ್ತಳಾಗಿದ್ದು ಅದನ್ನೆಲ್ಲ ಉದ್ದವ ನೆನೆಸ್ಕೊಳ್ತಾನೆ. ಬಹುಶಃ ಈ ಕಪಿಲೆ ಮತ್ತು ಪಿಂಗಳೆಯರು ತಮ್ಮ ತಂದೆ ಮತ್ತು ಅಣ್ಣನ ಒಪ್ಪಿಗೆಯನ್ನು ಪಡ್ಕೊಂಡು ತನ್ನ ಹತ್ರ ಬಂದಿದ್ರೋ ಏನೋ. ತಾನು ಅವರ ಕೋರಿಕೆಯನ್ನು ನಿರಾಕರಿಸಿ ಅವರ ತಂದೆ ತಾಯಿಗಳ ವೈರಕ್ಕೆ ಗುರಿಯಾಗ್ತಾ ಇದ್ದೀನಾ ಅಂತ ಒಂದು ಕ್ಷಣ ಇವನಿಗೆ ಅನಿಸುತ್ತೆ. ಏಕೆಂದರೆ ಇವನು ನಾಗರ ನಡತೆಯನ್ನು ಮತ್ತು ಅವರ ಸಂಪ್ರದಾಯವನ್ನು ಮುರಿದು ಹಾಕಿರ್ತಾನೆ. ಹಾಗಾಗಿ ಅವರು ಇದನ್ನು ಶೀಲಭಂಗ ಅಂದ್ಕೊಳ್ತಾರಾ ಅನಿಸುತ್ತೆ. ಸರಿ, ಅಷ್ಟೊತ್ತಿಗೆ ಸಾಕಷ್ಟು ಸಮಯ ಕಳೆಯುತ್ತೆ. ಊಟದ ಹೊತ್ತು ಬರುತ್ತೆ. ಮಹಾಮುನಿಗಳು ಕರೀತಾ ಇದ್ದಾರೆ ಅಂತ ಉದ್ದವನಿಗೆ ಹೇಳೋಕ್ಕೆ ಅಂತ ಆಚಾರ್ಯ ಜೈಮಿನಿಗಳು ಬರ್ತಾರೆ. ಅವ್ರ ಜೊತೆಯಲ್ಲಿ ಆರ್ಯಕನ ನಿವಾಸಕ್ಕೆ ಇವನು ಹೋಗುವಾಗ ಕಟುಕರ ಅಂಗಡಿಗೆ ಹೋಗೋ ಕುರಿ ಹಾಗೆ ತಲೆ ಬಗ್ಗಿಸ್ಕೊಂಡು ಇವನು ಹೋಗ್ತಾನೆ. ಆರ್ಯಕ ಯಥಾ ಪ್ರಕಾರ ತನ್ನ ಮಂಚದ ಮೇಲೆ ಕೂತಿರ್ತಾನೆ. ಮಹಾಮುನಿಗಳು ಅವನ ಪಕ್ಕದಲ್ಲಿರ್ತಾರೆ. ಇನ್ನೊಂದು ಪಕ್ಕದಲ್ಲಿ ಕಾರ್ಕೋಟಕ ಕೂತಿರ್ತಾನೆ. ಕಾರ್ಕೋಟನ ಮುಖ ಗಂಟಿಕ್ಕಿರುತ್ತೆ. ಅವನ ಹೆಂಡತಿ ರವಿಕಾ ಪಕ್ಕ ಇರ್ತಾಳೆ. ಜೊತೆಗೆ ಇನ್ನೂ ಒಂದಷ್ಟು ಜನ ಆ ಕುಟುಂಬದ ಹಿರಿಯ ಹೆಣ್ಮಕ್ಳಿರ್ತಾರೆ. ಮಣಿಮಾನನ ಹೆಂಡತಿ ರವಿಕಾ ಇವನ ಕಡೆ ಕೋಪದಿಂದ ಕೆಂಪಾಗಿ ಕಣ್ಣೀರು ತುಂಬಿರೋ ಕಣ್ಣುಗಳಿಂದ ಇವನ ಕಡೆ ನೋಡ್ತಾ ಇರ್ತಾಳೆ. ಆ ರಾಜ್ಕುಮಾರಿಯರು ಕೂಡ ಕಣ್ಣೆಲ್ಲ ಕೆಂಪು ಮಾಡಿಕೊಂಡು ಕಣ್ಣೀರು ಹರಿಸ್ತಾ ಇರ್ತಾರೆ. ಇವನಿಗೆ ಸಂಕಟ ಶುರುವಾಗುತ್ತೆ. ತನಗೇನೋ ಆಗುತ್ತೆ ಅಂತ ಅಲ್ಲ, ಇಷ್ಟೊಂದು ಒಲವು ವಿಶ್ವಾಸ ತೋರಿಸಿದ್ದ ಈ ಜನಕ್ಕೆ ನಾನು ದುಃಖ ಕೊಟ್ಟನ, ಅದರಲ್ಲೂ ಈ ರಾಜಕುಮಾರಿಯರಿಗೆ ನಾನು ಭಗ್ನ ಹೃದಯಗಳಾಗೋ ಹಾಗೆ ಮಾಡಿದ್ನ ಅಂತೇಳ್ಬಿಟ್ಟು ಅವನಿಗೆ ಒಂದು ಕ್ಷಣ ಉಸಿರು ಕಟ್ಟಿದ ಹಾಗೆ ಅನಿಸುತ್ತೆ. ಆ ಗುಂಪಿನಲ್ಲಿ ವ್ಯಾಸರೊಬ್ಬರೇ ಇವನ ಕಡೆ ಪುತ್ರ ವಾತ್ಸಲ್ಯದಿಂದ ನಗ್ತಾ ನೋಡ್ತಾ ಇರ್ತಾರೆ. ಬಾ ಕೂತ್ಕೋ ಅಂತೇಳ್ಬಿಟ್ಟು ಅವರು ಕರೀತಾರೆ. ಇವನು ಹೋಗಿ ಕೂತ್ಕೊಳ್ತಾನೆ. ಆದರೆ ಆ ಮುನಿಗಳು ಇವರೆಲ್ಲರ ಥರ ಇರೋದಿಲ್ಲ. ಇವನು ನೋಡಿ ನಸುನಗೆ ನಗ್ತಾ ಇರ್ತಾರೆ. ಅಂದರೆ ಇಲ್ಲಿ ನಡೆದಿರೋ ಸನ್ನಿವೇಶ ಅವ್ರಿಗೆ ಅರ್ಥ ಆಗಿರುತ್ತೆ. ಅದನ್ನು ವಿನೋದದಿಂದ ಆನಂದಿಸ್ತಾ ಇದ್ದಾರಾ ಅಂತ ಅನಿಸುತ್ತೆ. ಅವ್ರು ಮಾತು ಶುರು ಮಾಡ್ತಾರೆ. ಉದ್ದವ, ನಾಗಲೋಕದ ಈ ಪ್ರಭುವಿಗೆ ನೀನು ಬಹಳ ದೊಡ್ಡ ಅವಮಾನ ಮಾಡಿದೀಯಾ, ಅದು ನಿನ್ನ ಅಜ್ಜಿಯ ಮನೆತನಕ್ಕೆ ಅಂಥೇಳಿ ಹೇಳ್ತಾರೆ. ನಾನೇನು ಮಾಡಿದೆ ಗುರುಗಳೇ ಅಂತ ಹೇಳಿಬಿಟ್ಟು ಇವನು ತನ್ನ ಸಹಜ ಸರಳತೆ ತುಂಬಿರೋ ಧ್ವನಿಯಲ್ಲಿ ಹೇಳ್ತಾನೆ. ಆಗ ಒಬ್ಬ ರಾಜ್ಕುಮಾರಿ ಜೋರಾಗಿ ಅಳೋದು ಕೇಳಿಸುತ್ತೆ. ನೀನೊಬ್ಬ ಶುದ್ಧ ಪಶು ಅಂತ ಅವಳು ಅಂದ್ಲ ಅಂತ ಇವನಿಗನ್ಸುತ್ತೆ. ಆಗ ಆರ್ಯಕನ ಕಡೆ ನೋಡಿ ಗುರುಗಳು ಹೇಳ್ತಾರೆ, ನೀನು ರಾಜ್ಕುಮಾರಿಯನ್ನು ತಿರಸ್ಕಾರ ಮಾಡಿದ್ಯಂತಲ್ಲ ಅಂತ. ಈ ಮಾತಿಗೆ ಆರ್ಯಕ ತಲೆ ಅಲ್ಲಾಡಿಸ್ತಾನೆ. ಆಗ ಉದ್ದವ ಹೇಳ್ತಾನೆ, ಆದರೆ ನಾನೇನು ಅವರನ್ನು ಕರೆದಿರಲಿಲ್ವಲ್ಲ ಅಂತ. ಆಗ ಮುನಿಗಳು ಜೋರಾಗಿ ನಗಕ್ಕೆ ಶುರು ಮಾಡ್ತಾರೆ. ನೋಡಿದ್ಯಾ ಆರ್ಯಕ, ನಾನು ಹೇಳಲಿಲ್ವಾ, ನಾಗಲೋಕದ ಸಂಪ್ರದಾಯಗಳು ಇವನಿಗೆ ಗೊತ್ತಿಲ್ಲ, ಇವನಿಗೆ ಆರ್ಯಾವರ್ತದ ಸಂಪ್ರದಾಯ ಮಾತ್ರ ಗೊತ್ತಿರೋದು ಅಂತ. ಎಲ್ಲರೂ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾರೆ. ನಮ್ಮ ಮನೆತನಕ್ಕೆ ಇವನು ಅವಮಾನ ಮಾಡಿದ್ದಾನೆ, ಇನ್ನು ನಮ್ಮ ಹೆಣ್ಣು ಮಕ್ಕಳ ಗತಿ ಏನು ಅಂತ ಕಾರ್ಕೋಟಕ ಅಳ್ತಾ ಇರ್ತಾನೆ. ಇನ್ನೂ ಕೋಪದ ಸದ್ದು ಎಲ್ಲ ಹೆಚ್ಚಾಗ್ತಾ ಹೋಗುತ್ತೆ. ಉದ್ದವನಿಗೆ
ಈ ತೊಡಕು ಏನು ಅಂತ ನಿಜವಾಗ್ಲೂ ಅರ್ಥ ಆಗೋದಿಲ್ಲ. ಅಂದರೆ ತನ್ನ ಜನರ ಉತ್ತಮ ಅಂದ್ಕೊಂಡಿದ್ದ ಸಂಪ್ರದಾಯಗಳಲ್ಲಿ ಅವನು ಬೆಳ್ಕೊಂಡು ಬಂದಿರ್ತಾನೆ. ಅವನಿಗೆ ದುಃಖ ಆಗ್ತಾ ಹೋಗುತ್ತೆ. ಗುರುಗಳೇ, ನಾನು ಏನು ತಪ್ಪು ಮಾಡಿದೆ ಹೇಳಿ? ಈ ರಾಜ್ಕುಮಾರಿಯರನ್ನು ನಾನೇನು ಮದುವೆ ಆಗಿಲ್ಲ, ಅವರನ್ನು ನಾನು ಒಪ್ಕೊಂಡಿದ್ರೆ ಅದು ಪಾಪ ಅಲ್ವಾ? ನೀವು ನನ್ನನ್ನು ಕ್ಷಮಿಸ್ತೀರಾ? ಇವಾಗ ನಾನು ಮಾಡಿದ್ದು ಸರಿನಾ ಇಲ್ವಾ ನೀವೇ ಹೇಳಿ ಅಂಥೇಳಿ ಕೇಳ್ತಾನೆ. ಆಗ ಇನ್ನೂ ಜಾಸ್ತಿ ಹೃದಯ ವಿದ್ರಾವಕವಾದ ಶೋಕದ ಸದ್ದು ಕೇಳುತ್ತೆ. ಸಿಟ್ಟಿನಿಂದ ಗುರುಗುರು ಸದ್ದು ಕೇಳುತ್ತೆ. ಇದನ್ನೆಲ್ಲ ಕೇಳಿಸ್ಕೊಂಡು ಮಹಾಮುನಿಗಳು ತುಂಬ ಹೊಟ್ಟೆ ತುಂಬ ನಗಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ನೋಡು ಆರ್ಯಕ, ನಡೆದದ್ದೆಲ್ಲ ನಾನು ಹೇಳಿದ ಹಾಗೆ ನಡೆದಿದೆ, ಏನೂ ಹೆಚ್ಚು ಕಮ್ಮಿ ನಡೆದಿಲ್ಲ. ನಿಮ್ಮ ರೂಢಿಗಳೇ ಬೇರೆ, ಆರ್ಯ ಸಂಪ್ರದಾಯಗಳೇ ಬೇರೆ. ಮದುವೆ ಶಾಸ್ತ್ರಸಮ್ಮತ ವಿಧಿ ಅಂತ ನೀವು ತಿಳ್ಕೊಂಡಿರೋದು ಉದ್ದವನಿಗೆ ಪಾಪಕಾರ್ಯ ಅನಿಸುತ್ತೆ. ಅಂದರೆ ನಿಮ್ಮ ಪ್ರಕಾರ ಮದುವೆಗೆ ಮೊದಲೇ ಹುಡುಗಿ ಆ ಹುಡುಗನನ್ನು ಸೇರೋದು ನಿಮಗೆ ಅದು ಶಾಸ್ತ್ರಸಮ್ಮತ, ಆದರೆ ಆರ್ಯರಿಗೆ ಅದು ಪಾಪ ಅನಿಸುತ್ತೆ. ಹಾಗಾಗಿ ನಿಮ್ಮ ರಾಜಕುಮಾರಿಯರು ಮಾಡಿದ್ದು ನಿಮ್ಮ ಪ್ರಕಾರ ಸರಿ, ಆದರೆ ಈ ಹುಡುಗ ಮಾಡಿದ್ದು ಅವನ ಕಡೆಯವ್ರಿಗೆ ಸರಿ, ಎರಡೂ ಕಡೆ ಉಚಿತ ನಡೆದಿದೆ ಅಂತ ಹೇಳ್ತಾರೆ. ಆಗ ರವಿಕಾ ಕೇಳ್ತಾಳೆ, ಅಂದರೆ ಇನ್ನು ನನ್ನ ಮಕ್ಕಳ ಗತಿ ಏನು? ಉದ್ದವನಿಂದ ಅವರು ತಿರಸ್ಕೃತರಾದರೆ ಮುಂದೆ ಇನ್ನೊಬ್ಬ ಗಂಡ ಸಿಗೋ ಸಂಭವನೆ ಇಲ್ವಲ್ಲ. ಇನ್ನು ಅವರು ಗಂಗೆಯಲ್ಲಿ ಹೋಗಿ ಬೀಳಲೇಬೇಕು, ಅಷ್ಟೇ ಅವ್ರಿಗೆ ಉಳಿದಿರೋದು ಅಂತ ಹೇಳಿಬಿಟ್ಟು ಉದ್ದವನ ಕಡೆ ತೀಕ್ಷ್ಣವಾದ ದೃಷ್ಟಿಯನ್ನು ಬೀರ್ತಾಳೆ. ಆಗ ಮಹಾಮುನಿ ಮುಖದಲ್ಲಿ ವಾತ್ಸಲ್ಯದ ಕಿರುನಗೆ ಮೂಡುತ್ತೆ. ಈ ತುಡುಕನ್ನು ಹೇಗಾದರೂ ಬಿಡಿಸ್ಬೇಕು ಉದ್ದವ, ನಮ್ಮ ಸಂಪ್ರದಾಯದ ಪ್ರಕಾರನೇ ಇವರನ್ನು ನಿನ್ನ ಮದುವೆ ಆಗು, ಈ ಅವಳಿ ಜವಳಿಗಳನ್ನು ಮದುವೆ ಮಾಡ್ಕೊ. ಆಗ ಅವರು ಒಪ್ಕೊತಾರೆ. ನಿಮ್ಮ ತಾತ ಕೂಡ ಮರೀಷೆಯನ್ನು ಕರ್ಕೊಂಡು ಹೋಗಿದ್ನಲ್ಲ, ಹಾಗೆ ನೀನು ಯಾಕೆ ದ್ವಾರಕ್ಕೆ ಕರ್ಕೊಂಡು ಹೋಗಬಾರ್ದು ಅಂತ ಸಲಹೆ ಕೊಡ್ತಾರೆ. ಆಗ ಉದ್ದವಂಗೆ ಒಂದು ರೀತಿಯ ನಡುಕ ಹುಟ್ಟುತ್ತೆ. ಶೈಬ್ಯೆಯನ್ನು ಪರಿತ್ಯಜಿಸಿದಾಗ ತಾನು ಮಾಡಿದ ಶಪಥವನ್ನು ಮುರಿಬೇಕಾ? ಇನ್ನು ಯಾವ ಹೆಣ್ಮಕ್ಳನ್ನು ಮುಟ್ಟೋದಿಲ್ಲ, ನನ್ನ ಮದುವೆ ಆಗೋಲ್ಲ ಅಂತ ಶಪಥ ಮಾಡಿರ್ತಾನೆ. ಇನ್ನು ಈ ನಾಗಕನ್ನಿಕೆಯರನ್ನು ಕರ್ಕೊಂಡು ಹೋಗಿ ಅಲ್ಲಿ ಯಾವ್ದವ್ರಿಗೆ ಮುಖ ತೋರಿಸ್ಬೇಕಾ? ಈ ವಿಚಾರದಿಂದ ಅವನಿಗೆ ಒಂಥರ ನಡುಕ ಹುಟ್ಟೋಕ್ಕೆ ಶುರುವಾಗುತ್ತೆ. ಆಗ ಅವನು ಹೇಳ್ತಾನೆ, ಗುರುಗಳೇ, ನಾನು ಮದುವೆಯನ್ನೇ ಮಾಡ್ಕೊಳ್ಳಲ್ಲ, ಮದುವೆಯನ್ನೇ ವರ್ಜಿಸಿದ್ದೀನಿ, ಎಲ್ಲ ಹೆಂಗಸರನ್ನು ದೇವಿಯರ ಥರ ಕಾಣ್ತಾ ಇದ್ದೀನಿ ಅಂತ ಕ್ಷಮೆ ಯಾಚಿಸ್ತಾನೆ. ಈ ಮಾತಿಗೆ ಮಹಾಮುನಿಗಳ ಮುಖದಲ್ಲಿ ಒಂದು ವಿನೋದದ ಮುಗುಳ್ನಗೆ ಬರುತ್ತೆ. ಗುರುಗಳೇ, ಈಗಿರೋ ತಾಪಸರೆಲ್ಲ ನೀವು ಉತ್ತಮರು, ನನ್ನ ಅಧಿಕ ಪ್ರಸಂಗಿತನವನ್ನು ನೀವು ಬಿಡಬೇಕು, ಅವಿವಾಹಿತ ಆಗಿರಬೇಕು ಅಂತ ನಾನು ಶಪಥ ಮಾಡಿದ್ದೀನಲ್ಲ, ಅದನ್ನು ಕೈ ಬಿಡು ಅಂತ ಹೇಗೆ ಹೇಳ್ತಾ ಇದ್ದೀರಾ ಅಂಥೇಳಿ ಅವನು ಕೇಳ್ತಾನೆ. ಆಗ ಋಷಿಗಳು ಹೇಳ್ತಾರೆ, ಮಗು, ತಪಸ್ವಿ ಆಗೋ ಪ್ರಯತ್ನವನ್ನು ನಾನು ಮಾಡಿದ್ದೀನಿ, ಆದ್ದರಿಂದಲೇ ಕಾಮದೇವನ ಜೊತೆ ಕಾದೋದು ಅಂದರೆ ಏನು ಅಂತ ನನಗೆ ಗೊತ್ತು. ನನಗೂ ಒಬ್ಬ ಮಗ ಇದ್ದಾನೆ, ಶುಕ ಅಂತ. ಪ್ರತಿಯೊಬ್ಬರು ಕೂಡ ಕಾಮನನ್ನು ಗೆಲ್ಲಬಲ್ಲವು ಅಂತ ತಿಳಿಯೋದು ಮೂರ್ಖತನ, ಎಲ್ಲೋ ಕೆಲವರಿಗೆ ಮಾತ್ರ ಅದು ಸಾಧ್ಯ. ಹಾಗಾಗಿ ಮದುವೆ ಮಾಡಿಕೊಂಡು ಆ ಕಾಮದೇವನಿಗೆ ಸಲ್ಲಬೇಕಾದದನ್ನು ಸಲ್ಲಿಸಿ ಅವನ ಜೊತೆ ಸಂಧಿ ಮಾಡ್ಕೋಬಹುದು. ಆಗ ಅವನು ನಮಗೆ ಗೆಳೆಯ ಆಗ್ತಾನೆ, ನಮಗೆ ಸುಖ ಶಕ್ತಿಗಳನ್ನು ನೀಡ್ತಾನೆ ಅಂತ ಮುನಿಗಳು ಹೇಳ್ತಾರೆ. ಉದ್ದವ ಇವ್ರು ಹೇಳೋದನ್ನೆಲ್ಲ ಕೇಳ್ತಾನೆ, ಆದರೆ ಮನಸ್ಸು ಒಪ್ಪೋದಿಲ್ಲ. ಗುರುಗಳು ಇವನನ್ನು ಹುರಿದುಂಬಿಸ್ತಾ ಇರೋದನ್ನು ನೋಡಿ ನಾಗರು ನೋಡ್ತಾ ಕೂತಿರ್ತಾರೆ. ಆದರೆ ಮಾತು ಹೊರಳಿರೋ ರೀತಿ ನೋಡಿ ಅವ್ರಿಗೆ ಆಶ್ಚರ್ಯ ಆಗತ್ತೆ. ಅಂದರೆ ಇಷ್ಟು ದೊಡ್ಡ ರಾಜ ಆರ್ಯಕ, ಅವನ ಮನೆಯ ರಾಜಕುಮಾರಿಯರನ್ನು ಮದುವೆ ಆಗಲಿಕ್ಕೆ ಒಬ್ಬ ತರುಣ ರಾಜಕುಮಾರನಿಗೆ ಇಷ್ಟೊಂದು ಬೆಣ್ಣೆ ಹಚ್ಚಬೇಕಾ? ಏನು ಕಡಿಮೆ ಆಗಿದೆ ನಮ್ಮ ಹೆಣ್ಮಕ್ಳಿಗೆ ಅಂತ ಅವರುಗಳು ಅಂದ್ಕೊಳ್ತಾರೆ. ಈ ತೊಡಕನ್ನು ಬಿಡಿಸ್ಕೊಳ್ಳೋ ದಾರಿ ಹುಡುಕೋಕ್ಕೆ ಉದ್ದವನಿಗೆ ಸ್ವಲ್ಪ ಸಮಯ ಬೇಕಿರುತ್ತೆ. ಅವನು ಹೇಳ್ತಾನೆ, ಗುರುಗಳೇ, ನಿಮ್ಮ ಸೂಚನೆ ನನಗೆ ಶಾಸನ, ಆದರೆ ನಾನು ಈಗಲೇ ಏನೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಪೂಜ್ಯ ತಾತನಿಗೆ ನಮಸ್ಕಾರ ಮಾಡಲಿಕ್ಕೆ ಅಂದ್ಬಿಟ್ಟು ಕೃಷ್ಣ ಇಲ್ಲಿಗೆ ಬರ್ತಾನೆ. ಆಗ ಅವನನ್ನು ಕೇಳ್ತೀನಿ ಅಂತ ಹೇಳ್ತಾನೆ. ಅದರಿಂದ ಏನು ಪ್ರಯೋಜನ ಇಲ್ಲ, ಬರೀ ಗುಲ್ಲ ಆಗುತ್ತಷ್ಟೇ ಅಂತ ಕಾರ್ಕೋಟಕ ಹೇಳ್ತಾನೆ. ನೀನು ಹೇಳೋದು ಸರಿ ಅಂತ ಹೇಳಿಬಿಟ್ಟು ಋಷಿಗಳು ಏನು ಮಾಡ್ತಾರೆ, ರವಿಕಾ, ನನ್ನ ಮಾತನ್ನು ನಂಬ್ತೀಯಾ ಅಂತ ಕೇಳ್ತಾರೆ. ಆಗ ಉದ್ದವನಿಗೆ ಒಂದು ರೀತಿಯ ನಡುಕ ಹುಟ್ಟಕ್ಕೆ ಶುರುವಾಗುತ್ತೆ. ಎಲ್ಲಿ ಈ ರಾಜಕುಮಾರಿಯರನ್ನು ಮದುವೆ ಆಗು ಅಂತ ಹೇಳಿಬಿಡ್ತಾರೋ, ಏನಪ್ಪ ಮಾಡೋದು ಅಂತ ಅವನ ಆತಂಕ ಆಗುತ್ತೆ. ಆಗ ಇದ್ದಕ್ಕಿದ್ದಂಗೆ ಹೊರಗಡೆ ತುಂಬ ಗಲಾಟೆ, ಕೂಗಾಟ, ಸಪ್ಪಳ, ರಾಕ್ಷಸ ಅನ್ನೋ ಕೂಗು ಎಲ್ಲ ಕೇಳಿಬರುತ್ತೆ. ಹೆಂಗಸರು ಈ ಗಲಾಟೆನಲ್ಲಿ ತಮ್ಮ ವ್ಯಥೆಯನ್ನು ಮರೀತಾರೆ. ಭಯದಿಂದ ಎಲ್ಲರೂ ಒಟ್ಟಾಗಿ ಒಂದು ಗುಂಪಾಗಿ ಒಂದು ಕಡೆ ಮುದುರ್ಕೊಳ್ತಾರೆ.
ಈಟಿ ಗುರಾಣಿಗಳನ್ನು ಹಿಡ್ಕೊಂಡು ಕಾರ್ಕೋಟಕ ಮಣಿಮಾನು ಒಬ್ಬ ಮುದಿನಾಗ ಎಲ್ಲರೂ ಬಾಗಿಲ ಹತ್ರ ಜಿಗಿತಾರೆ. ಅವ್ರ ಹಿಂದೆಯೇ ಉದ್ದವ ಕೂಡ ತನ್ನ ಬತ್ತಳಿಕೆಯನ್ನು ಹೆಗಲಿಗೆ ಹಾಕಿಕೊಂಡು ಬಿಲ್ಲನ್ನು ಹಿಡ್ಕೊಂಡು ಅವರ ಹಿಂದೆಯೇ ಹೊರಡ್ತಾನೆ. ಹೊರಗಡೆ ಒಂದು ದೊಡ್ಡ ಬಿರುಗಾಳಿನೇ ಎದ್ದಿರುತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.